what type of aptitude is required for civil servants. ಇಂಥದ್ದು ಬೇಕು. ನಂಬರ್ 1 ನೋಡಿ, ನಿಮ್ಮ ಹತ್ರ ಡಿಸಿಷನ್ ಮೇಕಿಂಗ್ ಕೆಪಾಸಿಟಿ ಇರಬೇಕು. ಡಿಸಿಷನ್ ಮೇಕಿಂಗ್ ಎಬಿಲಿಟಿ. ಎರಡನೇದು ಕಮ್ಯುನಿಕೇಶನ್ ಸ್ಕಿಲ್. ಇಂಟ್ರಾಪರ್ಸನಲ್ ಸ್ಕಿಲ್. ಓಕೆ, ರೈಟ್. ಲೀಡರ್ಶಿಪ್ ಮ್ಯಾನೇಜ್ಮೆಂಟ್. ಲೀಡರ್ಶಿಪ್ ಕ್ವಾಲಿಟಿ ಇರಬೇಕು ನಿಮ್ಮ ಹತ್ರ. ಓಕೆ, ಲೀಡರ್ಶಿಪ್ ಮ್ಯಾನೇಜ್ಮೆಂಟ್. ಟೀಮ್ ಬಿಲ್ಡಿಂಗ್ ಅಂಡ್ ಮ್ಯಾನೇಜ್ಮೆಂಟ್. ಟೀಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ ಅಥವಾ ಕೆಪಾಸಿಟಿ ನಿಮ್ಮ ಹತ್ರ ಇರಬೇಕು. ಮ್ಯಾನೇಜ್ಮೆಂಟ್. ನೆಕ್ಸ್ಟ್, ಎಬಿಲಿಟಿ. ಓಕೆ, ಎಬಿಲಿಟಿ ಟು ಪರ್ಸುಯೇಷನ್. ಪರ್ಸುಯೇಸಿವ್ ಟ್ಯಾಲೆಂಟ್, ಪರ್ಸುಯೇಸಿವ್ ಎಬಿಲಿಟಿ. ಈ ಗುಣಗಳು ನಮ್ಮ ಹತ್ರ ಇದೇನಾ ಇಲ್ಲ ಅಂತೇಳಿ UPSC ಟೆಸ್ಟ್ ಮಾಡ್ತಾ ಇದೆ. ದಿಸ್ ಇಸ್ ಕಾಲ್ಡ್ ಎಸ್ ಆಪ್ಟಿಟ್ಯೂಡ್. ವಾಟ್ ಕೈಂಡ್ ಆಫ್ ಆಪ್ಟಿಟ್ಯೂಡ್ ಇಸ್ ರಿಕ್ವೈರ್ಡ್? ಎಂತದಿರ್ಬೇಕಪ್ಪ ನಮ್ಮ ಹತ್ರ? ಎಂತ ಟ್ಯಾಲೆಂಟ್ ಇರಬೇಕು? ಇಂಥ ಟ್ಯಾಲೆಂಟ್ ಇರಬೇಕು. ಯು ನೋ ದಟ್ UPSC is not conducting exams for only IAS. UPSC is conducting for IAS, IPS, IFS. Okay, different kind of services are included in the one exam. One exam is for different kind of posts. ಬೇರೆ ಬೇರೆ ರೀತಿಯ ಹುದ್ದೆಗಳಿಗೆ ಒಂದು ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ನೋಡ್ರಿ, ಅವ್ರು ಏನ್ ಮಾಡ್ತಿದಾರ, ನಿಮಗೆ ಏನ್ ಮಾಡ್ತಿದಾರೆ ಈ 3 ಎಕ್ಸಾಮ್ ನಲ್ಲಿ, ಪ್ರಿಲಿಮ್ಸ್, ಮೇನ್ಸ್, ಇಂಟರ್ವ್ಯೂ ನಲ್ಲಿ ಏನ್ ಮಾಡ್ತಿದ್ದಾರೆ? ದೇ ಆರ್ ಚೆಕಿಂಗ್ ದೀಸ್ ಕೈಂಡ್ ಆಫ್ ಕ್ವಾಲಿಟೀಸ್. ಓಕೆ, ಪ್ರಾಬ್ಲಮ್ ಸಾಲ್ವಿಂಗ್. ಇನ್ನೊಂದು ಕೆಪಾಸಿಟಿ ಆಫ್ ಪ್ರಾಬ್ಲಮ್ ಸಾಲ್ವಿಂಗ್. Do you have capacity to, okay, capacity of problem solving? That is also checking here. Decision making, critical thinking. Okay, adon bari critical thinking, creative thinking. Okay, critical thinking. Okay, these kind of qualities are tested. These kind of skills are tested here. These kind of abilities are tested by UPSC. ಹೆಂಗೆ ನೋಡಿ, ನಿಮಗೆ ಈ ಎಲ್ಲಾ ಅಂಶಗಳು ಇದೇನಾ ಇಲ್ಲ ಅಂತೇಳಿ ಟೆಸ್ಟ್ ಮಾಡ್ತಾನೆ. ಅದಕ್ಕೆ ಪ್ರಶ್ನೆಗಳೆಲ್ಲ ಟ್ವಿಸ್ಟ್ ಮಾಡಿ ಕೇಳ್ತಾನ, ಬೇರೆ ಬೇರೆ ರೀತಿ ಪ್ರಶ್ನೆಗಳು ಕೇಳ್ತಾನ. ನೀವು DC ಆಗಿದ್ರೆ ನಿಮ್ಮ ಮುಂದೆ ಈ ಪ್ರಕರಣ ಬಂದ್ರೆ ವಾಟ್ ಯು ಆರ್ ಗೋಯಿಂಗ್ ಟು ಡೂ? ಓಕೆ, ಒಂದು ಕಡೆ ನೋಡಿ, ಈಗ ಇನ್ವೆಸ್ಟಿಗೇಷನ್ ನಡೀತಾ ಇದೆ, ನಿಮ್ಮ ಮೇಲೆ ಆರೋಪ ಬಂದಿದೆ, ನೀವು ಕೂಡ ಮುಸ್ಲಿಂ DC ಇದ್ದೀರಿ, ಆರೋಪಿಗಳು ಕೂಡ ಮುಸ್ಲಿಮರಿದ್ದಾರೆ. ಇವಾಗ ಸಮಾಜ ಏನಂತದ, ಅಟಿಟ್ಯೂಡ್ ಹೆಂಗಿರುತ್ತೆ ಸಮಾಜದ್ದು? ಇವ್ರು ಅವ್ರ ಫೇವರ್ ಮಾಡಕತ್ತಾರ ಅಂತೇಳಿ ಇರ್ತದೆ. ಆ ಟೈಮಲ್ಲಿ ನೀವು ಏನು ಕ್ರಮ ಕೈಗೊಳ್ತೀರ ಅಂತ ಕೇಳ್ತಾನೆ. ಏನು ಕೈಗೊಳ್ತೀರಿ ನೀವು? ಹೌ ಯು ಆರ್ ಗೋಯಿಂಗ್ ಟು ಥಿಂಕ್? ಕ್ರಿಟಿಕಲ್ ಥಿಂಕಿಂಗ್ ಬೇಕು, ಕ್ರಿಯೇಟಿವ್ ಥಿಂಕಿಂಗ್ ಬೇಕು, ಕೆಪಾಸಿಟಿ ಟು ಪ್ರಾಬ್ಲಮ್ ಸಾಲ್ವ್ ಮಾಡ್ತಕ್ಕಂಥ ಕೆಪಾಸಿಟಿ ಬೇಕು. ನಾ ಹೇಳಿದ ಅನೇಕ ಕೇಸ್ ಸ್ಟಡಿಗಳನ್ನು ಕೇಳ್ತಾನೆ. ಈ ಕೇಸ್ ಸ್ಟಡಿಯಲ್ಲಿ ಏನ್ ಗೊತ್ತಾಗುತ್ತೆ, ನೀವು ಆನ್ಸರ್ ಮಾಡ್ತಾನೆ ನಿಮ್ಮ ಹತ್ರ ಈ ಕ್ವಾಲಿಟೀಸ್ ಇದಾವ ಇಲ್ವಾ ಅಂತ ಗೊತ್ತಾಗುತ್ತೆ. ಈ ಕ್ವಾಲಿಟೀಸ್ ಏನಿದೆ ಅಲ್ಲ, ಈ ಕ್ವಾಲಿಟೀಸ್ ನಿಮ್ಮ ಹತ್ರ ಇದ್ರೆ ದಟ್ ಈಸ್ ಕಾಲ್ಡ್ as ಅಡ್ಮಿನಿಸ್ಟ್ರೇಟಿವ್ ಅಪ್ಟಿಟ್ಯೂಡ್. ಸಾಮರ್ಥ್ಯ ನಿಮಗಿದೇನಾ ಇಲ್ವಾ? ಅಡ್ಮಿನಿಸ್ಟ್ರೇಟ್ ಮಾಡ್ತಕ್ಕಂಥ ಸಾಮರ್ಥ್ಯ ನಿಮಗಿದೇನಾ ಇಲ್ವಾ? ಈಗ ನೋಡಿ, ಅಪ್ಟಿಟ್ಯೂಡ್ ಅಂದ್ರೆ ಏನು? ಒಬ್ಬೊಬ್ರಿಗೆ ಒಂದೊಂದು ಅಪ್ಟಿಟ್ಯೂಡ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಧೋನಿ ಫುಟ್ಬಾಲ್ ಪ್ಲೇಯರ್, ಅವನು ಫುಟ್ಬಾಲ್ ನಲ್ಲಿ ಗೋಲ್ ಕೀಪರ್ ಆಗಿದ್ದವ. ಅವನ ಹತ್ರ ಏನ್ ಟ್ಯಾಲೆಂಟ್ ಇತ್ತು? ಕ್ರಿಕೆಟ್ ಆಡ್ತಕ್ಕಂಥ ಟ್ಯಾಲೆಂಟ್ ಇತ್ತು, ಹೌದಾ? ಅವನು ಆಟೋಮೆಟಿಕಲ್ ಅಲ್ಲಿಗೆ ಬಂದವನು ಇಲ್ಲಿಗೆ ಜಂಪ್ ಆದ. ಸಚಿನ್ ತೆಂಡೂಲ್ಕರ್ ಆಕ್ಚುಲಿ ಬೌಲರ್ ಆಗ್ಬೇಕಂತ ಬಂದಿದ್ದು. ಅವನ ಹತ್ರ ಇದ್ದಂತ ಟ್ಯಾಲೆಂಟ್ ಏನು? ಬ್ಯಾಟ್ಸ್ಮನ್ ಟ್ಯಾಲೆಂಟ್. ಅವನು ಬ್ಯಾಟ್ಸ್ಮನ್ ಆಗಿ ಬದಲಾದ. ಎಲ್ಲೆಲ್ಲಿಗೂ ಹೋದವರು ಏನೇನೋ ಆಗ್ತಾರ. ಉಪೇಂದ್ರ ಆಕ್ಚುಲಿ ಡೈರೆಕ್ಟರ್, ಅವನ ಹತ್ರ ಕ್ರಿಯೇಟಿವ್ ಡೈರೆಕ್ಟರ್ ಇದ್ದ. ಅವ್ನು ಡೈರೆಕ್ಟರ್ ಆಗ್ಬೇಕಂತ ಫಿಲ್ಮ್ ಲ್ಯಾಂಡಿಗೆ ಬಂದಿದ್ದು, ಹೌದಾ? ಅವನ ಹತ್ರ ಆಕ್ಟಿಂಗ್ ಕಲೆ ಇತ್ತು, ಹೀರೋ ಆದ. ಅರ್ಥ ಆಗ್ತದ್ರಿ? ಅವನ ಹತ್ರ ಆಕ್ಟಿಂಗ್ ಕಲೆ ಇತ್ತು, ಹೀರೋ ಆಗಿ ಕನ್ವರ್ಟ್ ಆದ, ಅವ್ನು ಹೋಗ್ಬಿಟ್ಟ. ಹಾಗೆ ಸುಬ್ರಹ್ಮಣ್ಯಂ ಅವ್ರ ಹತ್ರ ಓನ್ಲಿ ಸಿಂಗಿಂಗ್ ಮಾತ್ರ ಇತ್ತು. ಅವ್ರು ಮ್ಯೂಸಿಷಿಯನ್ ಆಗಿ ಕಂಪೋಸ್ ಮಾಡಕ್ ನೋಡಿದ್ರು, ಬಟ್ ಸಕ್ಸಸ್ಫುಲ್ ಆಗ್ಲಿಲ್ಲ. ರವಿಚಂದ್ರನು ಅದ್ಭುತ ಆಕ್ಟರ್, ಅದ್ಭುತ ಡೈರೆಕ್ಟರ್, ಬಟ್ ಅವ್ನು ಎಲ್ಲ ಮಾಡಕ್ ಹೋದ, ಅದಕ್ಕೆಲ್ಲ ಮಾರ್ಕೊಂಡ. ಒಂದು ಮಾಡ್ಬೇಕು ನೀನು, ನಿನ್ನ ಹತ್ರ ಏನ್ ಟ್ಯಾಲೆಂಟ್ ಅದಪ್ಪ? ನನ್ನ ಹತ್ರ ನೋಡಿ, ನಾನು ಹೇಳಿದೆ, ನನ್ನ ಹತ್ರ ನೋಡಪ್ಪ, ನನಗೆ ಅಡ್ಮಿನಿಸ್ಟ್ರೇಷನ್ ಮಾಡಕ್ ಬರೋದಿಲ್ಲ, ಮನಿ ಮ್ಯಾನೇಜ್ಮೆಂಟ್ ಮಾಡಕ್ ಬರೋದಿಲ್ಲ, ಮನೆ ಮ್ಯಾನೇಜ್ಮೆಂಟ್ ಮಾಡಕ್ ಬರೋದಿಲ್ಲ. ನನಗೆ ಏನ್ ಬರ್ತಪ್ಪ? ಟೀಚ್ ಮಾಡ್ತಾನ. ನೀನ್ ಏನನ್ ಟಾಪಿಕ್ ಕೊಡು, ಟೀಚ್ ಮಾಡ್ತಾನೆ. ಏನನ್ ಟಾಪಿಕ್ ಕೊಡು, ಸ್ಪೀಚ್ ಮಾಡ್ತಾನೆ. ಐ ಕ್ಯಾನ್ ಕನ್ವಿನ್ಸ್ ಎನಿಬಡಿ. ಅವ್ನು ಎಂತವನಿರ್ಲಿ, ಅವನ್ನ ಕರೆದು ಕುಂದಿರ್ಸಿ, ಅವ್ನು ಹೆಂಗ್ ಹೇಳಿದ್ರಲ್ಲ ಈಗ ಸೋಹೇಲ್ ಸರ್ ಬಂದು ಹೇಳ್ತಾರ್ರಿ, ಹೇಳಿದ್ರೆ ಮಾತ್ರ ಒಳ್ಳೆ ಅನ್ಬಾರ್ದು ಹಂಗೆ. ದಟ್ ಈಸ್ ಕಾಲ್ಡ್ as ಇಟ್ಸ್ ಎ ಎಬಿಲಿಟಿ, ದಟ್ ಈಸ್ ಅಪ್ಟಿಟ್ಯೂಡ್, ಟ್ಯಾಲೆಂಟ್. ಅದಕ್ಕೆ ನಾವು ಪ್ರತಿಭೆ ಅಂತ ಕರಿತೀವಿ.
ನಾನೊಂದು ಇಂಟಿಗ್ರೇಟೆಡ್ ಕಾಲೇಜ್ಗೆ ಹೋಗಿದ್ದೀನಿ. ಅಲ್ಲಿ ಒಬ್ಬ ಸ್ಟೂಡೆಂಟ್ ಇದ್ದಾನೆ, ಅವನು ಡಿಗ್ರಿ ವಿತ್ IAS ಮಾಡಕ್ ಬಂದಿದ್ದಾನೆ. ಅವರಪ್ಪ ಅವರಮ್ಮ, ಅವರಪ್ಪ DC, ಅವರವ್ವ JD ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಜಾಯಿಂಟ್ ಡೈರೆಕ್ಟರ್. ಅವನು IAS ಆಫೀಸರ್ ಆಗ್ಬೇಕಂತ ಅವ್ರಪ್ಪ ಅಮ್ಮನ ಕನಸು. ಅವ್ನು ನೋಡಿದ್ರೆ ಕೊಳಲ್ ಬಾರಿಸ್ನಂತ, ನಾವು ಫ್ಲೂಟ್ ಪ್ಲೇಯರ್, ಅವನು ಗಿಟಾರ್ ಬಾರಿಸ್ನಂತ. ಅವನಿಗೆ ಇದು ಓದೋಕ್ ಮನಸ್ಸೇ ಇಲ್ಲ. ಅವ್ನ್ ಇರೋದೆಲ್ಲ ಅದ್ರ ಮೇಲೆ ಅದ. ಅವನು ಒಳ್ಳೆ ಫ್ಲೂಟ್ ಪ್ಲೇಯರ್. ಅವ್ನು ಫ್ಲೂಟ್ ಬಾರಿಸ್ತಾ ಇದ್ನಂದ್ರೆ ಸುತ್ತ ಒಂದು 15 ಹುಡುಗಿರುತ್ತಾರೆ. ಅವನು ಇದನ್ನ ಓದಕ್ಕಾಗ್ಲಾರ್ದ ಪ್ರೆಷರ್ ಜಾಸ್ತಿ ಆಗಿ ಡ್ರಗ್ ಅಡಿಕ್ಟ್ ಆಗ್ಬಿಟ್ಟು ಅವನು. ಬಯಾಲಜಿ ಅಂದ್ರೆ ಆಗೋದಿಲ್ಲ ಅವನಿಗೆ. ಅವನ್ನ ತಗೊಂಡೋಗಿ ನೀಟ್ ಕೋಚಿಂಗ್ ಹಚ್ತಾರೆ. ಅವನು ಕವಿತೆ ಬರಿತೀನಿ, ಕವನ ಓದ್ತೀನಿ, ಹೌದಾ, ಪುಸ್ತಕ ಬರಿತೀನಿ, ಇಂಥವೆಲ್ಲ ಇಂಟ್ರೆಸ್ಟ್ ಇರ್ತದೆ ಅವನಿಗೆ. ಅವ್ನು ಆರ್ಟ್ಸ್ ಮಾಡಿದ್ರೆ ಅವನಿಗೆ ಈ ವಿಲ್ ಬಿಕಮ್ ಸಕ್ಸಸ್ಫುಲ್ ದೇರ್. ಇಫ್ ಯು ಗೋ ಅಂಡ್ ಸೆಂಡ್ ಹಿಮ್ ಟು ದೇರ್, ಈ ವಿಲ್ ಬಿಕಮ್ ಫೇಲ್ಯೂರ್. ನಾನು ನೋಡಿದೆ 2011ರಿಂದ 14ರವರೆಗೆ ನಾನು ಟೀಚ್ ಮಾಡಿದ್ದೇನೆ. 14 ಏನಾಯ್ತು, ನಾನು ಬೇರೆ ತಗೊಂಡು 2015, 16 2 ವರ್ಷ ಐ ವಾಸ್ ಇನ್ ಅಡ್ಮಿನಿಸ್ಟ್ರೇಷನ್ ಅಂತೇಳಿ ಮಾಡಕ್ ಹೋಗಿ ಕೈ ಸುಡ್ಕೊಂಡೆ. ದೆನ್ ಐ ಕೇಮ್ ಟು ನೋ ದಟ್ ಇಟ್ ಇಸ್ ನಾಟ್ ಮೈ ಕಪ್ ಆಫ್ ಕಾಫಿ. ನೀವು ನೋಡ್ಕೋಬೇಕು, ತಲೆಗಿರ್ಲಿ, ನಮ್ ಟ್ಯಾಲೆಂಟ್ ಎದ್ರಾಗದ ಅಂತ ನೋಡ್ಬೇಕು ಫಸ್ಟ್. ವೆದರ್ ಐ ಆಮ್ ಕೇಪಬಲ್ ಇನ್ ದಿಸ್ ಆರ್ ನಾಟ್. ನಾನು ಇದರಲ್ಲಿ ಎಬಿಲಿಟಿ ಇದೆನಾ ಇಲ್ವಾ. ಅದಕ್ಕೆ ಇವಾಗ ಏನ್ ಮಾಡ್ತಾರೆ ಗೊತ್ತಾ, ಬಿಫೋರ್ ಜಾಯ್ನಿಂಗ್ ಯುವರ್ ಕೋರ್ಸಸ್ ದೇ ಆರ್ ಗೋಯಿಂಗ್ ಟು ಚೆಕ್ ಕರಿಯರ್ ಗೈಡೆನ್ಸ್ ತಗೋತಾರೆ, ಕರಿಯರ್ ಕೌನ್ಸಿಲಿಂಗ್ ಅಂತ ಮಾಡ್ತಾರೆ, ಸೈಕೋಮೆಟ್ರಿಕ್ ಟೆಸ್ಟ್ ಅಂತ ಮಾಡ್ತಾರೆ. ನಿಮ್ದು ಆಪ್ಟಿಟ್ಯೂಡ್ ಏನದ, ನಿಮ್ ಕೆಪಾಸಿಟಿ ಏನದ ಚೆಕ್ ಮಾಡಿ ಹೇಳ್ತಾರೆ. ನೀನು ಅಡ್ಮಿನಿಸ್ಟ್ರೇಟಿವ್ ಮಾಡೋದಕ್ಕೆ ಫಿಟ್ ಇದೆಯಾ ಇಲ್ವೋ. ಫಿಟ್ ಇಲ್ಲ ಅಂತ ಗೊತ್ತಾದ್ಮೇಲೆ ಯು ಶುಡ್ ನಾಟ್ ಕಂಟಿನ್ಯೂ ಇನ್ ದಟ್ ಫೀಲ್ಡ್. ವೇರ್ ಯು ಫಿಟ್ ಯು ಶುಡ್. ಅದಕ್ಕೆ ನೋಡಿ, ಫಿಟೆಡ್ ಫಾರ್ ಆಪ್ಟಿಟ್ಯೂಡ್ ಅಂದ್ರೆ ಏನು, ಸೂಟೆಬಿಲಿಟಿ, ನೀನ್ ಸೂಟ್ ಆಗ್ತದೆ ಇಲ್ಲ. ಯು ಡೋಂಟ್ ಫಿಟ್ ಅಲ್ಲ, ನೀನ್ ಯು ಡೋಂಟ್ ಡಿಸರ್ವ್ ಅಂತ ಹೇಳ್ತಾರೆ ನೋಡ್ರಿಲ್ಲ, ನಿನ್ನ ಅರ್ಹತೆ ಇಲ್ಲ ನಿನಗೆ ಇದ್ರಲ್ಲಿ ಇರಕ್ಕ, ಗೋ ಹೆಡ್ ಅಂತ. ಆಮೇಲೆ ಕೆಲವರು ಅಪ್ಪಿತಪ್ಪಿ ಅದ್ರಲ್ಲಿ ಸಿಕ್ಕಿಬಿಡ್ತಾರೆ. ಹೆಂಗ ಒಂದು ಹೌದಾ, ಅಪ್ಪನ ಆಶೀರ್ವಾದ, ಅವ್ರ ಆಶೀರ್ವಾದ, ಯಾರೋ ರೆಕಮೆಂಡ್ ಮಾಡಿಬಿಟ್ಟಿರ್ತಾರೆ, ಏನೋ ಒಂದಾಗಿ ಅಲ್ಲಿ ಸಿಕ್ಕಿರ್ತಾರೆ. ದೇ ಕಾಂಟ್ ಸಕ್ಸೀಡ್. ಅವ್ರು ಸಕ್ಸಸ್ ಆಗಕ್ಕಾಗಲ್ಲ. ನೀನ್ ಸಕ್ಸಸ್ ಆಗ್ಬೇಕಂತಂದ್ರೆ ಏನ್ ಗೊತ್ತಾ, ನೀನು ವೃತ್ತಿ ಹೇಳಿದ್ರೆ ನಿನ್ನ ಹೆಸರು ಬರ್ಬೇಕು, ನಿನ್ನ ಹೆಸರು ಹೇಳಿದ್ರೆ ನಿನ್ ವೃತ್ತಿ ನೆನಪಾಗಬೇಕು. ದಟ್ ಈಸ್ ಕಾಲ್ಡ್ ಸಕ್ಸಸ್. ರತನ್ ಟಾಟಾ ಅಂದ್ರೆ ಬಿಸಿನೆಸ್ ಮ್ಯಾನ್ ಅಂತಂದ್ರೆ ರತನ್ ಟಾಟಾ. ಕ್ರಿಕೆಟ್ ಅಂದ್ರೆ ಸಚಿನ್ ಅಂದ್ರೆ ಕ್ರಿಕೆಟ್. ಕೊಹ್ಲಿ ಅಂದ್ರೆ ಕ್ರಿಕೆಟ್ ಅಂದ್ರೆ ಕೊಹ್ಲಿ. ಧೋನಿ ಅಂದ್ರೆ ಕ್ಯಾಪ್ಟನ್ ಅಂದ್ರೆ ಧೋನಿ. ಓಕೆ. ಸಾನಿಯಾ ಮಿರ್ಜಾ ಅಂತಂದ್ರೆ ಟೆನ್ನಿಸ್ ಅಂದ್ರೆ ಸಾನಿಯಾ ಮಿರ್ಜಾ. ಸೈನಾ ನೆಹ್ವಾಲ್ ಅಂದ್ರೆ ಬ್ಯಾಡ್ಮಿಂಟನ್ ಅಂದ್ರೆ ಸೈನಾ ನೆಹ್ವಾಲ್. ಹೌ ದೇ ಬಿಕಮ್, ಬಿಕಾಸ್ ದೇ ಹ್ಯಾವ್ ಟ್ಯಾಲೆಂಟ್ ಇನ್ ದಟ್. ಬಿಕಾಸ್ ಆಫ್ ದಟ್ ಓನ್ಲಿ ದೇ ಹ್ಯಾವ್ ಬಿಕಮ್ ಸಕ್ಸಸ್. ಎಥಿಕ್ಸ್ ಅಂದ್ರೆ ಗಿರಿಧರ್ ಸರ್ ಅಂದ್ರೆ ಎಥಿಕ್ಸ್. ಹೌದಾ, ಇಫ್ ಯು ಹ್ಯಾವ್ ದ ಟ್ಯಾಲೆಂಟ್ ಯು ಶುಡ್ ಬಿಕಮ್ ದ ಸಿನಾನಿಮ್ ಟು ಯುವರ್ ವರ್ಕ್. When I say the subject name, you should remember my name. When somebody says my name, you should remember my subject. That is called as aptitude. ಅದಕ್ಕೆ aptitude ಅಂತ ಕರಿತೀವಿ. ಈಗ ನೋಡಿ, ಕೆಲವು ಯಾವನು ನಾಯಿ ಕಂಡ್ರೆ ಎದುರು ಸಾಯ್ತಿರ್ತಾನ, ಅಂತವನ್ನ ಕರ್ಕೊಂಡು ಹೋಗಿ ಎನಿಮಲ್ ಹಸ್ಬೆಂಡ್ರಿ, ನಾಯಿ ಸ್ಪೆಷಲಿಸ್ಟ್ ಮಾಡಂತೇಳಿ ಕುಂದಿರ್ಸ್ತಾರ. ಅವ್ನಿಗೆ ನಾಯಿ ಅಂದ್ರೇನೆ ಆಗದಲ್ಲ. ಅವ್ನು ಹೆಂಗ್ ಓದ್ತಾನ, ಅವನು ಹೆಂಗ್ ಬರ್ತಾನ, ಅವನಿಗೆ ಅದ್ರ ಮೇಲೆ ಇಂಟ್ರೆಸ್ಟ್ ಇಲ್ಲ, ಆಮೇಲೆ ಅದಕ್ಕೆ ಅವನಿಗೆ ಟ್ಯಾಲೆಂಟ್ ಇಲ್ಲ. ಅವ್ನು ನೋಡಿ, ಯಾರು ಕುರಿಕಾಯಿ ಹನುಮಂತಣ್ಣ ಸರಿಗಮಪದ ಬಂದಿದ್ನಲ್ಲ, ಕುರಿ ಕಾಯ್ತಿದ್ದ, ಆಡ್ತಿದ್ದವ. ಅವ್ನ್ ಯಾರೋ ತಗೊಂಡ್ರು, ಏನ್ ಮಾಡಿದ್ರು, ಆಮೇಲೆ ಅವನಿಗೆ ಟ್ರೈನಿಂಗ್ ಕೊಟ್ರು. ಹೌದಾ, ಅವನ ಹತ್ರ ಟ್ಯಾಲೆಂಟ್ ಇತ್ತು ಹಾಡ್ತಕ್ಕಂಥದ್ದು. ಟ್ರೈನಿಂಗ್ ತಗೊಂಡ, ಪ್ರೊಫೆಷನಲ್ ಸಿಂಗರ್ ಆದ. ಈಗ ಅವ್ನು ದೊಡ್ಡ ಪ್ರೋಗ್ರಾಮ್ಗಳಲ್ಲಿ ಹಾಡ್ತಾನೆ. ದೊಡ್ಡ ಪ್ರೋಗ್ರಾಮ್ ಹಾಡ್ತಾನೆ. ಏನು ಟ್ಯಾಲೆಂಟ್ ಇರ್ತದೆ, ಅದಕ್ಕೆ ಟ್ರೈನಿಂಗ್ ಬೇಕಾಗಿರ್ತದೆ. ನನ್ನ ಹತ್ರ ಟೀಚಿಂಗ್ ಮಾಡ್ತಕ್ಕಂಥ, ಪ್ರೆಸೆಂಟೇಷನ್ ಮಾಡ್ತಕ್ಕಂಥ ಟ್ಯಾಲೆಂಟ್ ಇತ್ತು. 2017ರಲ್ಲಿ ನಾನು ಟೀಚಿಂಗ್ ಮಾಡಕ್ ಸ್ಟಾರ್ಟ್ ಮಾಡಿದ್ದೀನಿ. I was teaching in Dharwad, I was teaching in Bijapur. I was not getting opportunities in Bengaluru. But because I required some training, okay, then ನಾನು ಸ್ವಲ್ಪ ಟ್ರೈನಿಂಗ್ ಬೇಕಾಗಿತ್ತು. I took some training. Then what happened here? I reached here. ಅವಾಗ್ಲೂ ನಾನು ಹಿಂಗ್ ಮಾಡ್ತಿದ್ದೆ, but I required some skills. ಅದರಲ್ಲಿ ಒಂದು ಸ್ಕಿಲ್ಸ್ ಬೇಕಾಗಿತ್ತು. I got that. Now I became successful. ಹಂಗ ಅಪ್ಟಿಟ್ಯೂಡ್ ಅಂದ್ರೆ ಏನು, ಇಲ್ಲಿ ಅಡ್ಮಿನಿಸ್ಟ್ರೇಟಿವ್ ಅಪ್ಟಿಟ್ಯೂಡ್ ಬೇಕು ಅಂದ್ರೆ ಇವೆಲ್ಲ ಗುಣಗಳು ಬೇಕು. ಡಿಸಿಷನ್ ಮೇಕಿಂಗ್ ಎಬಿಲಿಟಿ ಇರಬೇಕು. ಓಕೆ, ಯು ಮಸ್ಟ್ ಹ್ಯಾವ್ ದಟ್ ಡಿಸಿಷನ್ ಮೇಕಿಂಗ್ ಎಬಿಲಿಟಿ. ಕ್ವಿಕ್ ಡಿಸಿಷನ್ ಮೇಕಿಂಗ್, ಮಲ್ಟಿಪಲ್ ಥಿಂಕಿಂಗ್, ಮಲ್ಟಿಪಲ್ ಡೈಮೆನ್ಷನ್ ಅಲ್ಲಿ 360 ಡಿಗ್ರಿಯಲ್ಲಿ ಥಿಂಕ್ ಮಾಡ್ಬೇಕು. ಕೋಮಗಲಭೆ ಆಗ್ತಿದೆ, ಏನ್ ಮಾಡ್ಬೇಕು, ಲಾಠಿ ಚಾರ್ಜ್ ಮಾಡ್ಬೇಕಾ, ಅರೆಸ್ಟ್ ಮಾಡ್ಬೇಕಾ, ಹೌದಾ, ಟಿಯರ್ ಗ್ಯಾಸ್ ಸ್ಪ್ರೆಡ್ ಮಾಡ್ಬೇಕಾ, 1 hour ಟೈಮ್ ಕೊಡ್ರಿ ಥಿಂಕ್ ಮಾಡಿ ಹೇಳ್ತಂತಂದ್ರೆ ಸತ್ತು ಬೂದಿ ಆಗ್ತದ, ಎಲ್ಲ ಸುಟ್ಟು ಹೋಗ್ಬಿಡ್ತದ. ಕ್ವಿಕ್ ಡಿಸಿಷನ್ ಮೇಕಿಂಗ್ ಮಾಡ್ಬೇಕಲ್ಲಿ. ಡು ಯು ಹ್ಯಾವ್ ದಟ್ ಕೆಪಾಸಿಟಿ ಆರ್ ನಾಟ್? ವಾಟ್ ಯು ಆರ್ ಗೋಯಿಂಗ್ ಟು ಡೂ? 3 ತಾಸಿನಲ್ಲಿ ನಿನ್ನೆಲ್ಲ ಜ್ಞಾನವನ್ನ ನೀನು ಬಡದು ಬಿಸಾಕ್ಬೇಕಲ್ಲಿ ಪೇಪರ್ನಾಗ. 3 ತಾಸಿನಾಗ ಹೆಂಗ್ ಬರ್ಲಿ ಸರ್? ಮತ್ತೆ ಅದೇ ಹೆಂಗೆ ಇರ್ತದ, ಮತ್ತೆ ಡಿಸಿಷನ್ ಮೇಕಿಂಗ್ ಹಂಗೆ ಇರ್ತದ. ಕ್ವಿಕ್ ಡಿಸಿಷನ್ ಮಾಡ್ತೇ ಇಲ್ಲೋ? ಡು ಯು ಹ್ಯಾವ್ ದಟ್ ಕೈಂಡ್ ಆಫ್ ಎಬಿಲಿಟಿ ಆರ್ ನಾಟ್? If you don't have, you don't fit here. You fit for somewhere. You fit for somewhere else. Then you can go there. You can work on your field where you are. Okay. So where you can become the master, on which subject you can become the master.
ಎವ್ರಿಬಡಿ ಕ್ಯಾನ್ ಬಿಕಮ್. ನೋಡಿ, ನಾನು ಎಥಿಕ್ಸ್ ಹೇಳಿದ್ರೆ ಇಷ್ಟು ಇಂಟ್ರೆಸ್ಟಿಂಗ್ ಆಗಿ ಹೇಳ್ತೀನಿ. ಐ ಡೋಂಟ್ ನೋ ವೆದರ್ ಐ ಗೋ ಫಾರ್ ಪಾಲಿಟಿ, ಐ ಗೋ ಫಾರ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಐ ಬಿಕಮ್ ಸಕ್ಸಸ್ಫುಲ್ ಆರ್ ನಾಟ್, ಐ ಡೋಂಟ್ ನೋ. ಅದಕ್ಕೆ ಸ್ಪೆಷಲೈಸ್ಡ್ ಒಬ್ಬರೇ ಇರ್ತಾರ, ಒಬ್ಬೊಬ್ರು ಒಂದು ಸಬ್ಜೆಕ್ಟ್ ನಾಗ ಮಾತ್ರ ಮಾಸ್ಟರ್ ಇರ್ತಾರ, ಎಕ್ಸ್ಪರ್ಟ್ ಇರ್ತಾರ. ಅವ್ರು ಹೇಳಿದ್ರೇನೆ ಆ ಸಬ್ಜೆಕ್ಟಿಗೆ ಒಂದು ಅರ್ಥ ಇರ್ತದೆ, ಅದು ಕಲರ್ಫುಲ್ ಆಗಿರ್ತದೆ, ಬ್ರೈಟ್ ಆಗಿರ್ತದೆ. ಅದನ್ನ ಒಬ್ಬನೇ ಎಲ್ಲ ಹೇಳ್ತಾನಂತಂದ್ರೆ ಹೈಲಿ ಇಂಪಾಸಿಬಲ್. ನೋಡಿ, ಸಚಿನ್ ಬ್ಯಾಟಿಂಗ್ ನಲ್ಲಿ ಮಾತ್ರ ಸಕ್ಸಸ್ಫುಲ್ ಆಗಿದ್ದಾನೆ, ಬೌಲರ್ ನಲ್ಲಿ ಅಲ್ಲ. ಆಲ್ರೌಂಡರ್ ಎಲ್ಲೋ ಒಬ್ರು ಇರ್ತಾರ, ಬಹಳ ರೇರ್ ಇರ್ತಾರ, ಬಹಳ ರೇರ್ ಇರ್ತಾರ, ಎಲ್ಲಾ ಕಡೆನೂ ಇರೋದಿಲ್ಲ. ಹೌದಲ್ರಿ? ಒಂದು ರೈಟಿಂಗ್ ನಾಗಾದ್ರೂ ಫಾಸ್ಟ್ ಇರ್ತಾರ, ರೀಡಿಂಗ್ ನಾಗಾದ್ರೂ ಫಾಸ್ಟ್ ಇರ್ತಾರ, ಇಲ್ಲ ಸ್ಪೀಕಿಂಗ್ ನಾಗಾದ್ರೂ ಎಲ್ಲರದ್ದು ಇರ್ತಾರ. ನಂದು ರೈಟಿಂಗ್ ಬಹಳ ಪೂರ ಅದ, ಬಟ್ ನಂದು ಪ್ರೆಸೆಂಟೇಷನ್ ಸ್ಕಿಲ್ ಬಹಳ ಚೆನ್ನಾಗದ. I can't become the master in that. Okay, so where I am master in this only. ನನಗೆ ಓದಿದ್ದಕ್ಕಿಂತ ಕೇಳಿದ್ದು ಬಹಳ ನೆನಪಿರ್ತದ, ಮರ್ಯಾದೆ ಇಲ್ಲ. ನಾನು ಒಬ್ಬೊಬ್ರಿಗೆ ಒಂದೊಂದು ಇರ್ತದ. ಓದಿದ್ದು ಬಹಳ ನೆನಪಿರುತ್ತೆ ಒಬ್ಬನಿಗೆ ಕೇಳಿದ್ದು ಬಹಳ ನೆನಪಿರ್ತದ. ಮಲ್ಟಿಪಲ್, ದಿಸ್ ಇಸ್ ಕಾಲ್ಡ್ ಎಸ್ ಆಪ್ಟಿಟ್ಯೂಡ್, ಟ್ಯಾಲೆಂಟ್. ಇದು ಅವ್ರಿಗೆ ಬೈ ಬರ್ತ್ ಬಂದ್ಬಿಟ್ಟಿರ್ತದ, ಅದ್ರ ಒಳಗಡೆ ಇರ್ತದ ಅವನಿಗೆ, ಬಟ್ ಅವ್ನು ನೋಡಿರೋದಿಲ್ಲ, ಗೊತ್ತಿರೋದಿಲ್ಲ ಅವನಿಗೆ. ಸೊ ದಟ್ ಇಸ್ ಕಾಲ್ಡ್ ಎಸ್ ಆಪ್ಟಿಟ್ಯೂಡ್. ಕಮ್ಯುನಿಕೇಶನ್ ಸ್ಕಿಲ್ಸ್ ಇರ್ಬೇಕು, ಹೌದಲ್ರಿ? ಮಾತಾಡಕ್ಕೆ ಮುಜುಗರ ಪಡ್ತಕ್ಕಂಥ ಒಂದು ಡಿಜೆ ಆಗಕ್ಕೆ ಸಾಧ್ಯನಾ? ಹೌ ಕ್ಯಾನ್ ಈ ಫೇಸ್ ಇಂಟರ್ವ್ಯೂ? How can he participate in group discussion? How can he go after becoming officer? How can he present the issues to the public? He has to talk to public, he has to talk to leaders, he has to talk to his administrative, his colleagues, his office staff. How can he talk if he doesn't have communication skills? Communication skills are required. ಹೌದಲ್ರಿ? ತುಂಬಾ ಇಂಟ್ರೋಸ್ಪೆಕ್ಟರ್ ಅವನು. ಇಂಟ್ರೋಸ್ಪೆಕ್ಟ್ ಅಂದ್ರೆ ಅರ್ಥೇನು? ತುಂಬಾ ಅವ್ನು ಹೆಂಗಿರ್ತಾನೆ? ಇಂಟ್ರೋಸ್ಪೆಕ್ಟ್ ಅಲ್ಲ, ಅವ್ನು ಹೆಂಗಿರ್ತಾನೆ? ಇಂಟ್ರೋವರ್ಟ್ ಇರ್ತಾನೆ, ಎಕ್ಸ್ಟ್ರೋವರ್ಟ್ ಇರೋದಿಲ್ಲ. It is not my cup of coffee. What is my cup of coffee? I should work on it, research on it, take some guidance. Okay, appear for some exams, psychometric test ತಗೋಬೇಕು. ಹೌದಾ? ಗೈಡೆನ್ಸ್ ಕೊಡೋರಿದಾರ, ಇವತ್ತೆಲ್ಲ ಬಂದಿದೆ. ಮೊದಲ ತರ ಇಲ್ಲ, ಮೊದಲ ತರ ಬ್ಲಂಡರ್ ಮಿಸ್ಟೇಕ್ ಮಾಡಬಾರ್ದು. ಮೊದಲು ಮಾಡಿದಾರ. ಈಗ ನಮ್ಮ ಫ್ರೆಂಡ್ ಒಬ್ರು 36 ಏಜ್, ಲಾಸ್ಟ್ ಅಟೆಂಪ್ಟ್ ಐತಂತ. ನಿನ್ನವನು ಮದುವಿಲ್ಲ, ಮಕ್ಕಳಿಲ್ಲ. ಮದುವೆಲ್ಲಿ? ಹೌದಾ? ಕಲ್ಸದೇ ಇಲ್ಲ. 3 ಸಲ ಆಗಿದೆ ಇಂಟರ್ವ್ಯೂ, 3 ಸಲ ಹೋಗಿದ್ದಾನ. ಮೊನ್ನೆ ಸಲ ಒಂದು ಪ್ರಿಲಿಮ್ಸ್ ಆಗಲಿಲ್ಲ. 3 ಸಲ ಇಂಟರ್ವ್ಯೂ ಹೋಗಿದ್ದಾನೆ UPSC, ಈ ಸಲ ಪ್ರಿಲಿಮ್ಸ್ ಆಗಲಿಲ್ಲ. ಇನ್ನೊಂದು ಅಟೆಂಪ್ಟ್ ಐತಂತ. 36 ಏಜ್. ಹೌದಾ? ಈಗ 36ಕ್ಕೆಲ್ಲ ನಮ್ಗೆ ಏನೇನಾಗ್ಬಿಟ್ಟಿರ್ತದೆ ನಿಮ್ಗೆ ಗೊತ್ತಿದೆ. ಆ ಟೆನ್ಷನ್ಗೆ BP ಬಂದಿರ್ತದ, ಶುಗರ್ ಬಂದಿರ್ತದ, ಏರ್ ಫಾಲ್ಸ್ ಆಗ್ತಿರ್ತದ, ಅಸಿಡಿಟಿ ಆಗ್ತಿರ್ತದ, ಒಬ್ಯಾಸಿಟಿ ಆಗ್ತಿರ್ತದ, ನಂಬರ್ ಆಫ್ ಪ್ರಾಬ್ಲಮ್ಸ್ ಇದೆ. ಇಷ್ಟು ರೋಗ ಇಟ್ಕೊಂಡು ನಾಳೆ ಬದುಕದೆ ಹೆಂಗ? ಅಂದ್ರೆ ಬದುಕಂದ್ರೆ ಬರೀ UPSCನೇ. 3 ವರ್ಷ 4 ವರ್ಷ ನೋಡ್ಬೇಕು, ಟ್ರೈ ಮಾಡ್ಬೇಕು. ಇದಾಗಿಲ್ಲ ಅಂತಂದ್ರೆ ವೇರ್ ಐ ಎಮ್. ಓಕೆ, ನನ್ನ ಹತ್ರ ಈ ಗುಣಗಳಿಲ್ಲ, ನೋಡ್ಬೇಕು ಎಲ್ಲಿ ಮಿಸ್ ಆಗ್ತಿದೆ. ಡು ಹ್ಯಾವ್ ದಿಸ್, ಡು ಹ್ಯಾವ್ ದಿಸ್, ಡು ಹ್ಯಾವ್ ದಿಸ್, ಡು ಹ್ಯಾವ್ ದಿಸ್. ಟೀಮ್ ಬಿಲ್ಡಿಂಗ್. ಸೊ ಇನ್ನೊಬ್ರ ಜೊತೆಗೆ ಮಾತಾಡಕ್ಕೆ ಮುಜುಗರ ಆಗ್ತಿರ್ತದೆ, ತುಂಬಾ ಏಕಾಂಗಿ. ಅಂತವ್ನು ಏನಾಗ್ತಾನ್ರಿ? DC. ಹೌ ಕ್ಯಾನ್ ಹಿ ಬಿಕಮ್? He may clear exam, but he can't become successful in interview. He'll be failed because his confidence level, he doesn't have interaction skills, interpersonal skills. ನೋಡ್ಬೇಕು, ಅದನ್ನು ಬೇಕು. ಎಬಿಲಿಟಿ ಆಫ್ ಪರ್ಸುಯೇಷನ್, ಇನ್ನೊಬ್ಬರನ್ನ ಕನ್ವಿನ್ಸ್ ಮಾಡ್ತಕ್ಕಂಥ ಕೆಪಾಸಿಟಿ ಬೇಕು. ಇವನ್ ಎಕ್ಸಾಮ್ ಕ್ರ್ಯಾಕ್ ಮಾಡ್ಬೋದು, ಆಫೀಸರ್ ಆಗಿ ಸಕ್ಸಸ್ಫುಲ್ ಆಗಲ್ಲ ಅಷ್ಟೇ. ಸಂಬಳಕ್ಕೋಸ್ಕರ ಹೋಗ್ತಾನ, ಇಲ್ಲ ಲಂಚ ತಗೊಳಕ್ ಹೋಗ್ತಾನ, ಸಿಕ್ಕಿಬಿಡ್ತಾನೆ. ನಾಳೆ ಒಂದಿನ ಫೇಲ್ ಆಗ್ತಾನೆ, ಅವ್ನು ಅಲ್ಲಿಂದ ಬಿಟ್ಟು ಬಂದ್ಬಿಡ್ತಾನ. ಇಟ್ ಇಸ್ ನಾಟ್ ಮೈ ಕಪ್ ಆಫ್ ಕಾಫಿ ಅಂತೇಳಿ ತುಂಬಾ ಜನ ಇದಾರ. ನೀವು ಎಮೋಷನಲ್ ಇಂಟೆಲಿಜೆನ್ಸ್ ಬರಿಬೇಕಾದಾಗ ಎಕ್ಸಾಂಪಲ್ ಬರಿಬೇಕು. ಯಾರ್ದು? ಸಿದ್ಧಾರ್ಥ್ ಕೆಫೆ. ಯಾರು ಅವನ ಹೆಸರೇನು? ಸಿದ್ಧಾರ್ಥ್ ಯಾರು? SM ಕೃಷ್ಣನ್ ಅಳಿಯ ಸಿದ್ಧಾರ್ಥ್ ರಾಯ್. ನೋಡ್ರಿ ಏನಿದೆ, 7,000-8,000 ಕೋಟಿ ಸಾಲ ಇತ್ತು, ಸಾಲ ಜಾಸ್ತಿ ಆಯ್ತು ಅಂತೇಳಿ ಸೂಸೈಡ್ ಮಾಡ್ಕೊಂಡು ಸತ್ತೋದು. ವಿದೇಶಾಂಗ ಮಂತ್ರಿ ಇದ್ದ, ಅವ್ರ ಮಾವ 2 ಸಲ ಮುಖ್ಯಮಂತ್ರಿ ಆಗಿದ್ದ. ಅದು 7,000-8,000 ಕೋಟಿ ರೂಪಾಯಿ ಏನು ದೊಡ್ಡದಲ್ಲ, ಬೇಕಾದಷ್ಟು ಬ್ಯಾಕ್ ಗ್ರೌಂಡ್ ಇತ್ತು ಅವರಿಗೆ. ಬಟ್ he had low emotional intelligence, he failed. His wife has become successful. ಅವ್ನ ಹೆಂಡತಿ ಕೇವಲ 3-4 ವರ್ಷದಲ್ಲಿ 7,000 ಕೋಟಿ ಸಾಲ ತೀರಿಸಿ ಇವತ್ತು ಕಂಪನಿನ, ಕೆಫೆ ಕಂಪನಿನ ಮತ್ತೆ ಮೇಲಕ್ಕೆ ತಗೊಂಡು. ಅವ್ರಿಗೆ ಟ್ಯಾಲೆಂಟ್ ಇತ್ತು, ಅದರಲ್ಲಿ ಅವ್ರು ಸಕ್ಸಸ್ಫುಲ್ ಆದ್ರು. ಎಲ್ಲಿ ಟ್ಯಾಲೆಂಟ್ ಇರ್ತದೆ ಅಲ್ಲಿ ನೋಡಪ್ಪ, ಎಲ್ಲದ್ರಲ್ಲಿ ಆಗಲ್ಲ. ನನಗೆ ಯಾವ್ದ್ರಲ್ಲಿ ಟ್ಯಾಲೆಂಟ್ ಅದ ಅದ್ರಲ್ಲಿ ಮಾಡ್ತಕ್ಕಂಥದ್ದು ನೋಡ್ಬೇಕು. SLC ಓದಿದವನು ಮಿಲಿಯನರ್ ಆದಂತ ಉದಾಹರಣೆಗಳಾವ. ಮಾಡ್ಬೋದು ಅದರಲ್ಲಿ. ವಾಟ್ ಈಸ್ ಯುವರ್ ಆಪ್ಟಿಟ್ಯೂಡ್, ವಾಟ್ ಈಸ್ ಯುವರ್ ಟ್ಯಾಲೆಂಟ್? ಇಲ್ಲಿ ನಮಗೆ ಒಬ್ಬ DC ಆಗೋದಕ್ಕೆ ಈ ಕ್ವಾಲಿಟೀಸ್ ಇದೆನಾ ಇಲ್ವಾ ಅಂತ UPSC ಚೆಕ್ ಮಾಡ್ತಿದೆ. ಚೆಕ್ ಮಾಡಿ ಎಕ್ಸಾಮ್ ನಾಗ ನೀವು ಕ್ಲಿಯರ್ ಮಾಡಿದ್ರೆ ಈ ಕ್ವಾಲಿಟೀಸ್ ಇದಾವಂತಂದ್ರೆ ವಿಲ್ ಬಿ ಸೆಂಟ್ ಟು ಲಬಾಸನ, ಟ್ರೈನಿಂಗ್ ವಿಲ್ ಬಿ ಗಿವನ್. ದೆನ್ ದೀಸ್ ಕೈಂಡ್ ಆಫ್ ಕ್ವಾಲಿಟೀಸ್ ವಿಲ್ ಬಿ ಕನ್ವರ್ಟೆಡ್ ಇಂಟು ಸ್ಕಿಲ್ಸ್. ಆಫ್ಟರ್ ಕನ್ವರ್ಟಿಂಗ್ ಸ್ಕಿಲ್ಸ್ ವಿಲ್ ಬಿ ಪೋಸ್ಟೆಡ್ ಆಸ್ ADC, DC, SC. ಅವಾಗ ನಿಮ್ಮನ್ನು ಕನ್ವರ್ಟ್ ಮಾಡಿ ಅಲ್ಲಿ ಹಾಕ್ತಾರೆ. ಬಿಫೋರ್ ಗಿವಿಂಗ್ ಟ್ರೈನಿಂಗ್ you will not be posted. You will not be posted because you don't have any kind of skills. How can you work?
Before training, you won't be posted here. To give training, they are searching candidates. ತರಬೇತಿಯನ್ನು ಕೊಡುವುದಕ್ಕಾಗಿ ಅವರು ಕ್ಯಾಂಡಿಡೇಟ್ ಗಳನ್ನ ಸರ್ಚ್ ಮಾಡ್ತಾ ಇದ್ದಾರೆ. ನೀನು ತರಬೇತಿಯನ್ನು ಪಡ್ಕೊಳ್ಳೋದಕ್ಕೆ ಎಲಿಜಿಬಲ್ ಇದೆಯಾ ಇಲ್ವಾ? ಆಮೇಲೆ 3 ವರ್ಷ 4 ವರ್ಷ ಕೋಚಿಂಗ್ ಹೋಗಿನ ಅಂತೇಳಿ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ನಲ್ಲಿ ತೋರ್ಸಕ್ಕಾಗತ್ತಾ? ಇದು ವ್ಯಾಲಿಡೇ ಅಲ್ಲ. ಇದು ವ್ಯಾಲಿಡೇ ಅಲ್ಲ. ನನಗೆ ದುರಂತ ಏನಂತಂದ್ರೆ ಇಂಜಿನಿಯರಿಂಗ್ ಮಾಡಿರೋ ಹುಡುಗರು ಕೋಚಿಂಗ್ ಬಂದಿರ್ತಾರೆ. 3 ವರ್ಷ ಕೋಚಿಂಗ್ ಬಂದು ಆಮೇಲೆ ಮತ್ತೆ ಜಾಬ್ಗೆ ಹೋಗ್ತಾರೆ. 3 ವರ್ಷ ಕೋಚಿಂಗ್ ಬಂದು ಆಮೇಲೆ ಜಾಬ್ಗೆ ಹೋಗ್ತಾರೆ. ಆಮೇಲೆ ಹೆಂಗಿರುತ್ತೆ ಗೊತ್ತವ್ರದ್ದು, ಈ 3 ವರ್ಷ ಎಕ್ಸ್ಪೀರಿಯನ್ಸ್ ತೋರ್ಸಕ್ಕಾಗತ್ತಾ? ಇಲ್ಲ. ಒಂದು ಪ್ರೆಷರ್ ಇರಬೇಕು, ಒಂದು ಫ್ರೆಷರ್ ಇರಬೇಕು, ಇಲ್ಲ ಎಕ್ಸ್ಪೀರಿಯನ್ಸ್ ಇರಬೇಕು. ಎಕ್ಸ್ಪೀರಿಯನ್ಸ್ ಇಲ್ಲ, ಫ್ರೆಷರ್ ಅಲ್ಲ, ಜಾಬ್ ಕೇಳಿದ್ರೆ ಕಡಿಮೆ ಸ್ಯಾಲ್ರಿ. ಇನ್ನು ಆಗ್ತಿದೆ. ಈ ಟ್ರಾಫಿಕ್ ಹೋಗ್ಬಾರ್ದು ನಾವು. 10 ವರ್ಷ 15 ವರ್ಷ ಮಾಡ್ತಕ್ಕಂಥದ್ದಲ್ಲ. ಜೀವನದ ಅಮೂಲ್ಯವಾದ ಏಜ್ ಇದು. ಈ ಏಜ್ ಅಲ್ಲಿ ಇರುವಂತ ಎಂತೂಸಿಯಾಸಮು, ಈ ಜೀಲು, ಈ ಕಾನ್ಫಿಡೆನ್ಸು ಏಜ್ ಆದ್ಮೇಲೆ ಇರೋದಿಲ್ಲ. ಏನು 21ರಿಂದ 31 ತನಕ ಏನ್ ಕಾನ್ಫಿಡೆನ್ಸ್ ಇರ್ತದಲ್ಲ, ಈ ಏಜು, ಈ ಕಾನ್ಫಿಡೆನ್ಸು 31 ಮೇಲೆ, 30 ನಂತರ ಬರದೇ ಇಲ್ಲ. ಇವಾಗ ಟು ಲೂಸ್. ಇಲ್ಲಿ ಏನ್ ಮಾಡಿದ್ರು ಏನು ಜಗತ್ತು ಗೆದ್ದವ್ರು ಅದಾರ, ಹೌದಲ್ರಿ? ಜಗತ್ತು ಗೆದ್ದವ್ರು ಅದಾರ. ಈ ವಯಸ್ಸಿನಾಗ ಜಗತ್ತಿಗೆ ಶ್ರೀಮಂತರಾದಂತವ್ರು ಅದಾರ. ಎಂತೆಂತವ್ರಿಲ್ಲ. ಏನ್ ಬೇಕಾದ್ರೂ ಮಾಡ್ಬೋದು. ಈ ಎಂತೂಸಿಯಾಸಮು, ಈ ಜೀಲು, ಈ ಸ್ಪಿರಿಟು ಆಫ್ಟರ್ 30 ಯು ಆರ್ ನಾಟ್ ಗೋಯಿಂಗ್ ಟು ಗೆಟ್ ಇಟ್. 21ರಿಂದ 30 ತನಕ ಬರೀ ಪ್ರಿಪರೇಷನ್ಗೆ ನೀನ್ ಏಜ್ ಹೋಯ್ತಂದ್ರೆ, 30 ನಂತರ ಜಾಬ್ ಇಲ್ಲ ಅಂತಂದ್ರೆ ನೀನ್ ಏನ್ ಬಿಸ್ನೆಸ್ ಮಾಡ್ತೀಯ? 9 ವರ್ಷ ನೀನ್ ವೇಸ್ಟ್ ಮಾಡಿದೀಯ. ಇಲ್ಲ, ನಾವು ಮಾಡಿದೀವಿ, ಅದಕ್ಕೆ ಹೇಳ್ತಾ ಇದೀನಿ. ನಾವ್ ಏನ್ ಮಾಡಿದ್ವಿ, 3-4 years ಅಲ್ಲಿಗೆ ಬಿಟ್ಬಿಡ್ಬೋದು, ಮುಗೀತು, ಆಯ್ತು. ವಿ ಹ್ಯಾವ್ ಟು ವರ್ಕ್ ಆನ್ ಅದರ್. ಹಂಗ್ ಮಾಡೋದಕ್ಕೆ ವಿ ಸರ್ಚ್ ಅದರ್. ನಾವು ಬೇರೆ ಒಂದು ಸರ್ಚ್ ಮಾಡ್ಕೊಂಡ್ವಿ, ವರ್ಕ್ ಆನ್ ಇಟ್. 10 ವರ್ಷದಲ್ಲಿ ಜೀನಿಯಸ್ ಆಗಿಬಿಡ್ತೀಯ. ಬೇರೆ ಯಾವ್ದಾದ್ರು ಹೋಗ್ಬಿಟ್ರಿ, ವಿಲ್ ಬಿ ರಿಮೆಂಬರ್ಡ್ ಎವ್ರಿವೇರ್. ವಿಲ್ ಬಿಕಮ್ ದ ಟಾಪ್ ಬಿಸ್ನೆಸ್ ಮ್ಯಾನ್, ಆರ್ ಅ ಟಾಪ್ ಲೀಡರ್, ಟಾಪ್ ಪೊಲಿಟಿಷಿಯನ್, ವಿಲ್ ಬಿಕಮ್ ಸಮಥಿಂಗ್ ಎಲ್ಸ್.